ಗುಜರಾತ್ನ ಅಹಮದಾಬಾದ್ ಪ್ರವಾಸಿಗ ರಿಷಿ ಭಟ್ ಜಿಪ್ಲೈನ್ ಸೆಲ್ಫಿ ವಿಡಿಯೋ ಒಂದು ಹೊರಗೆ ಬಂತು. ಉಗ್ರರಿಗೆ ಸ್ಥಳೀಯರ ನಂಟನ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಯಿತು. ಯಾಕೆ ಅಂದ್ರೆ 22ನೇ ತಾರೀಕು ಅವರು ಜಿಪ್ಲೈನಲ್ಲಿ ಹೋಗ್ತಾರಲ್ಲ, ಆಗ 3 ಬಾರಿ ಜಿಪ್ಲೈನ್ ಆಪರೇಟರ್ ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ದಾನೆ. ನನಗೂ ನನ್ನ ಪತ್ನಿ, ನನಗೆ ಮಾತ್ರ ಹೀಗೆ ಮಾಡಿರೋದು, ನನ್ನ ಪತ್ನಿ ಮತ್ತು ಮಗು ಹೋದಾಗ ಅವನೇನು ಆ ಥರ ಹೇಳಿಲ್ಲ. ಇದು 9 ಜನ ನಾವು ಹೋಗಿದ್ವಿ ಆ ಟೈಮ್ನಲ್ಲಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಈ ವಿಡಿಯೋ ವೈರಲ್ ಆಯಿತು. ಈಗ ಜಿಪ್ಲೈನ್ ಆಪರೇಟರ್ನು ಕೂಡ NIA ವಶಕ್ಕೆ ಪಡ್ಕೊಳ್ತು, ತನ್ನ ವಿಚಾರಣೆ ನಡೆಸಿದ್ದಾರೆ. ಅಲ್ಲಾಹು ಅಕ್ಬರ್ ಅನ್ನೋದು ಆ ಕ್ಷಣದ ಸಹಜ ಪ್ರಕ್ರಿಯೆ. ಮೇಲ್ನೋಟಕ್ಕೆ ಜಿಪ್ಲೈನ್ ಆಪರೇಟರ್ ಪಾತ್ರ ಇಲ್ಲ ಅಂತ ತಿಳಿದು ಬರ್ತಾ ಇದೆ ಅಂತ NIA ಹೇಳ್ತಾ ಇದೆ. ಇನ್ನು ಈ ಮಧ್ಯೆ ಪಹಲ್ಗಾಮ್ನಲ್ಲಿ ಉಗ್ರರು ಹಿಂದೆ ಬಹಳಷ್ಟು ದಿನ ಓಡಾಟವನ್ನು ನಡೆಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪುಣೆ ಕುಟುಂಬ ಒಂದು ವಿಡಿಯೋವನ್ನು ಕೊಟ್ಟಿದೆ. ಅದು ಅವರ ಮಗು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಂತಹ ವಿಡಿಯೋ. ಅದು ಆ ರೀಲ್ಸ್ ಶೂಟ್ ಮಾಡೋ ಹೊತ್ತಿನಲ್ಲಿ ಇಬ್ಬರು ಶಂಕಿತ ಉಗ್ರರು ಓಡಾಟವನ್ನು ನಡೆಸ್ತಾ ಇರ್ತಾರೆ. ಸೊ ಅದನ್ನು ಈಗ NIAಗೆ ತಲುಪಿಸಿದ್ದಾರೆ. NIA ಈ ವಿಷಯವನ್ನು ಇಟ್ಕೊಂಡು, ಈ ವಿಡಿಯೋವನ್ನು ಇಟ್ಕೊಂಡು ಈಗ ಅವರೇ ಇರಬಹುದಾ ಉಗ್ರರು ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದೆ, ಪರಿಶೀಲನೆಯನ್ನು ನಡೆಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹಲವಾರು ಚಿತ್ರಗಳು ಅಥವಾ ಘಟನೆಗಳು ಅಥವಾ ನಡೆದಿರಬಹುದಾದ ವಿಚಾರಗಳಲ್ಲಿ ಒಂದು ರೀತಿ ಎಲ್ಲವೂ ನಾವು ತಾಳೆ ಹಾಕೋತಾ ಇದ್ದೀವಿ, ಎಲ್ಲವೂ ಅನುಮಾನ ನೋಡೋ ರೀತಿ ಮೂಡಿಸುತ್ತೆ. ಇದು ಹೇಗೆ ಅಂತಂದರೆ, ಯಾವತ್ತೂ ಫಾಲೋ ಮಾಡದೆ ಸುಮ್ಮನೆ ಇದ್ದಕ್ಕಿದ್ದಂತೆ ನೀವು ಈ ಪೇಪರಲ್ಲಿ ಬರೋಂಥ ವಾರ ಭವಿಷ್ಯ ಓದಿ. ಓಕೆ, ಕೆಲವು ಸರಿ ಆ ನಿಮ್ದು ಯಾವುದೋ ಇರುತ್ತಲ್ಲ ರಾಶಿನೋ ಏನೋ ಒಂದು ಅದ್ರ ಪ್ರಕಾರದಲ್ಲಿ ಓದ್ತೀರಲ್ಲ ನೀವು ಓದಿದಾಗ ಏನು ಅನ್ಸುತ್ತೆ ಅಂದರೆ ಅದರಲ್ಲಿರೋ 6 ಪಾಯಿಂಟ್ 5 ಪಾಯಿಂಟ್ ನನಗೆ ಇದ್ದಂಗಿದೆ ಇದು ಅನ್ಸುತ್ತೆ, ಅದು ಹಾಗೆ ಅನ್ಸುತ್ತೆ ನಿಮ್ಗೆ. ಇದು ಹಾಗೆ ಈ ಪರಿಸ್ಥಿತಿ. ಇಲ್ಲಿ ನಡೆದಿರೋ ಎಲ್ಲ ಘಟನೆ ಅದೇ ಇರಬೇಕು. ಅಲ್ಲಿ ಯಾರೋ ಒಬ್ಬ ಒಂದು ಕುರ್ತಾ, ಒಂದು ಆ ಪೈಜಾಮ ಟೈಪ್ ಹಾಕೊಂಡು ಒಂದು ಗಡ್ಡ ಬಿಟ್ಕೊಂಡು ಅವನೇ ಇರಬೇಕು, ಅವನ ಟೈಪ್ ಕಾಣ್ತಾ ಇಲ್ವಾ ಅವನು ಅಂತ ಇರುತ್ತೆ. ಇರಬಹುದು, ಇಲ್ಲದೇನೂ ಇರಬಹುದು. ನಥಿಂಗ್ ರಾಂಗ್ ಚೆಕ್ ಮಾಡೋದ್ರಿಂದ, ಬಟ್ ತೀರ್ಮಾನಕ್ಕೆ ಬರಬೇಡಿ ಹೀಗೆ ಅಂತ. ಅವನೇ ಉಗ್ರ ಅಂತ ಹಾಕ್ಬಿಡೋದು ನೀವು. ಸರಿ, ಅವನೆಲ್ಲೋ ಉಗ್ರ ಅಂತ ಹಾಕಿಸ್ಕೊಂಡು ಅವನೆಲ್ಲ ಇರ್ತಾನೆ, ಅವ್ನು ಬರಲ್ಲ, ನಿಮ್ಮನ್ನು ಕೇಳಲ್ಲ. ಅವ್ನು ಕರ್ನಾಟಕದವ್ನು ಆಗ್ಬಿಟ್ಟು ಇಲ್ಲೇ ಕಾಡ್ಗೊಂಡಳ್ಳಿ KG ಹಳ್ಳಿನವ್ನು ಆಗ್ಬಿಟ್ಟಿದ್ರೆ ಅವ್ನು ಇಲ್ಲಿ ಬಂದು ಒಂದು ನೋಟಿಸ್ ಕೊಡ್ಬೋದು ನನಗೆ, ಎಲ್ಲ ಉಗ್ರ ಅಂತ ಹಾಕಿದ್ದೆ ನೀನು ಅಂತ. ತೀರ್ಮಾನಕ್ಕೆ ಬರಬಾರ್ದು. ಇಲ್ವೇ ಇಲ್ಲ ಅಂತ ನಾನು ಹೇಳಲ್ಲ. ಕಾಕತಾಳೀಯವಾಗಿ ಕೆಲವೊಮ್ಮೆ ಸಿಗಾಕೋಬಹುದು ಕೆಲವ್ರದ್ದು, ಅವರು ಲೆಕ್ಕ ಹಾಕದ ರೀತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ಬೋದು ಅವ್ರುಗಳು. ಇಟ್ ಈಸ್ ಎ ವರ್ತ್ ಫಾರ್ ಇನ್ವೆಸ್ಟಿಗೇಷನ್, ಕ್ರಾಸ್ ಚೆಕಿಂಗ್ ಅಲ್ಲಿ. ನಾಟ್ ನೆಸೆಸರಿಲಿ ಅವ್ರು ಇನ್ವಾಲ್ವ್ ಆಗಿರ್ತಾರೆ ಅಂತ. ಎಸ್, ಯಾಕೆ ಈ ಜಿಪ್ಲೈನರ್ದು ಹೇಳ್ತೀನಿ. ಅಲ್ಲಿ ಕೂತಿದ್ರೆ ಅವ್ನಿಗೆ ಏನಾದ್ರು ಒಂದು ಪಾತ್ರ ಇರಬೇಕು, ಅವನೊಂದು ಕ್ಲಿಯರೆನ್ಸ್ ಕೊಡೋ ಥರ ಸಿಗ್ನಲ್ ಮಾಡಬೇಕು. ಅವ್ನು ಕ್ಲಿಯರೆನ್ಸ್ ಕೊಡೋಕೆ ಮೊದಲೇ ಅವ್ರ ಆಪರೇಷನ್ ಸ್ಟಾರ್ಟ್ ಆದಂಗೆ ಇದೆ, ಅಲ್ಲಿ ಶೂಟ್ ಆಗಿತ್ತು, ಆಗಿದೆ. ನಂಬರ್ 1, ಇವನು ಒಬ್ಬನ್ ಸಾಯಿಸಕ್ಕೆ ಅವನು ಅಲ್ಲಾಹು ಅಕ್ಬರ್ ಅಂತ ಕೂಗ್ಬಿಟ್ಟು ಇವನು ಕೆಳಗೆ ಕಳಿಸ್ಬೇಕಾಗಿಲ್ಲ. ಬಟ್ ಅಟ್ಲೀಸ್ಟ್ ಆ ಭಯದ ವಾತಾವರಣ ಇದಕ್ಕೆ ತಡಿಬಹುದಿತ್ತೇನೋ, ಯಾಕೆ ಅದು ಮಾಡಲಿಲ್ಲ? ಅಲ್ಲಿ ಇಲ್ಲಿ ನೋಡ್ತಿದ್ನಲ್ಲ ಅಂತ ಗೊತ್ತಾಗಿಲ್ವಾ ಅಂತ ಯಾರಿಗೂ ಅಲ್ಲಿ. ನನಗೇನೋ ಡೌಟ್ ಅದು ನೋಡಿದ್ರೆ. ಹಾಗೆ